ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ದಿ ಪೆಂಗ್ವಿನ್ ಸೀರೀಸನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ತುಂಬ ಸರಿ ಡಿ ಸಿ ಅಭಿಮಾನಿಗಳು ಇದನ್ನು ನಮಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನೀವು ಡಿ ಸಿ ಫಿಲಮು ಸೀರೀಸ್ಗಳ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ. ಆದರೆ ಏನು ಮಾಡೋದು, ಡಿ ಸಿಗಿನ್ನ ಮಾರ್ವೆಲ್ ಅವರೇ ಜಾಸ್ತಿ ಕಾಂಟೆಂಟ್ಗಳನ್ನು ರಿಲೀಸ್ ಮಾಡ್ತಾರೆ. ಡಿ ಸಿ ಬಿಟ್ಟಾಕಿ ಡಿ ಸಿ ಎಲ್ಸ್ವರ್ಡ್ಸ್ಗಳಲ್ಲಿ ಸೀರೀಸು, ಆನಿಮೇಷನ್, ಸಿನಿಮಾ ಇವೆಲ್ಲ ಬಂದರೂ ಕೂಡ ಯಾವುದು ಕೂಡ ಪ್ರಾಪರ್ ಆಗಿ ಒಂದೇ OTT-ನಲ್ಲಿ ಬರಲ್ಲ. ಕೆಲವು OTT ಸರ್ವಿಸ್ಗಳು ನಮ್ಮ ಇಂಡಿಯಾದಲ್ಲೇ ಇಲ್ಲ. ಓಕೆ, ಅದೆಲ್ಲ ಬಿಟ್ಟಾಕಿ ಈ ಸೀರೀಸ್ ವಿಚಾರಕ್ಕೆ ಬರೋದಾದರೆ ದಿ ಪೆಂಗ್ವಿನ್ ಇವನು ಪಕ್ಕಾ ವಿಲನ್ ಗುರು, ಹಂಗೆ ಪೋರ್ಟ್ರೇ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಯಾಕೆ ಡಿ ಸಿ ಅವ್ರ ಕಂಪ್ನಿಗೆ ಇನ್ನೂ ಹೆಸರು ಬದಲಾಯಿಸಿಲ್ಲ ಅಂತ ಹೇಳಿದ್ರೆ ಇದಕ್ಕೇನೆ. ಅವ್ರು ಇದುವರೆಗೂ ಯಾವುದೆಲ್ಲ ಡಿಟೆಕ್ಟಿವ್ ಕತೆಗಳನ್ನು ತಂದಿದ್ದಾರೆ ಎಲ್ಲೂ ಕೂಡ ಫೇಲ್ ಆಗಿಲ್ಲ. ಇಲ್ಲೂ ಅಷ್ಟೇ, ಪೆಂಗ್ವಿನ್ ಬ್ಯಾಟ್ಮ್ಯಾನ್ನ ಒನ್ ಆಫ್ ದಿ ವಿಲನ್ ಹೌದು, ಆದರೆ ಅವನೊಬ್ಬ ಪರ್ಫೆಕ್ಟ್ ವಿಲನ್ನೇ ಅಂತಂತೇಳ್ಬಿಟ್ಟು ತೋರಿಸೋದಕ್ಕೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಎಲ್ಲದನ್ನೂ ಟ್ರೈ ಮಾಡಿದ್ದಾರೆ. ಹಂಗಾಗಿ ಈ ಸೀರೀಸ್ ನನಗೆ ತುಂಬ ಇಷ್ಟ ಆಯಿತು. ಹಂಗಾದ್ರೂ ಕೂಡ ಇಷ್ಟ ಕಷ್ಟಗಳನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಬೇಕಲ್ಲ. ಹಂಗಾಗಿ ಈ ಸೀರೀಸ್ನಲ್ಲಿ ಕಂಡು ಬಂದಿರೋಂಥ ಪಾಸಿಟಿವ್ ಮತ್ತು ನೆಗೆಟಿವ್ಗಳನ್ನೆಲ್ಲ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲದಾಗಿ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ ಇಲ್ಲಿರುವಂಥ ಕತೆ ತುಂಬ ಸಿಂಪಲ್ ಆಗಿದೆ. ದಿ ಬ್ಯಾಟ್ಮ್ಯಾನ್ ಮೂವಿ ಎಲ್ಲಿಂದ ಮುಗಿದಿತ್ತೋ ಅಲ್ಲಿಂದನೇ ಕತೆ ಶುರು ಆಗುತ್ತೆ. ಹಂಗಾಗಿ ಆ ಸಿನಿಮಾನ ನೀವು ನೋಡ್ಕೊಂಡಿರಬೇಕು. ಅಲ್ಲಿ ಕಾರ್ಮನ್ ಫಾಲ್ಕನ್ ಸತ್ತಿರೋದ್ರಿಂದ ಮೇಯರ್ ಎಲೆಕ್ಷನ್ಗೆ ನೆಕ್ಸ್ಟು ಅವನ ಮಗ ಆಲ್ಬರ್ಟೋ ನಿಂತ್ಕೊಳ್ಬೇಕಾಗಿರುತ್ತೆ. ಆದರೆ ಇವನಿಗೆ ತಿಂದಿದ್ಕೋ ಬೆಚ್ಚಾಗ್ಬಿಟ್ಟು ಪೆಂಗ್ವಿನ್ನ ಟಾಂಟ್ ಮಾಡ್ತಾನೆ. ಅವನು ಬಿಡ್ತಾನ, ಅವನನ್ನೇ ಕೊಲೆ ಮಾಡ್ತಾನೆ. ಆದರೆ ಅವ್ರ ಅಕ್ಕ ಸೋಫಿಯಾ ಕೈಲಿ ತಗಲಾಕೊಳ್ತಾನೆ. ಆ ಗ್ಯಾಪಲ್ಲಿ ಇವನು ಉಸಿರು ಒಳ್ಳಿ ಥರ ನಾಟಕ ಆಡಿ ಅವಳ ಡ್ರಗ್ಸ್ ಬಿಸ್ನೆಸ್ಸಲ್ಲೇನೆ ಕೈ ಹಾಕ್ಬಿಟ್ಟು ಅವಳಿಗೆ ಉಲ್ಟಾ ಹೊಡೆದಿರ್ತಾನೆ. ಆ್ಯಂಡ್ ಫೈನಲಿ ಈ ವಿಚಾರ ಎಲ್ಲ ಸೋಫಿಯಾಗೆ ಗೊತ್ತಾದ್ಮೇಲೆ ಮತ್ತೆ ಅವಳಿಗೆ ಬೇಕಾಗಿರೋಂಥ ಸಪೋರ್ಟು ಅವರ ಫಾಲ್ಕನ್ ಫ್ಯಾಮಿಲಿಯಿಂದ ಸಿಕ್ಲಿದ್ಮೇಲೆ ಅವ್ರನ್ನೆಲ್ಲ ಉಡಾಯಿಸಿ ಅವರ ಆಪೋಸಿಟ್ ಗ್ಯಾಂಗ್ ಆಗಿರುವಂಥ ಮೊರೋನಿಯನ್ಸ್ ಫ್ಯಾಮಿಲಿ ಜೊತೆ ಸೇರ್ಕೊಳ್ತಾಳೆ. ಅಂದರೆ ಅವಾಗಲ್ಲಿ ಮಿಕ್ಕಿದ್ದು ಸ್ಯಾಲ್ವೆಟೋರ್ ಒಬ್ಬನೇ. ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಪೆಂಗ್ವಿನನ್ನು ಹುಡುಕಿ ಅವನನ್ನು ಎತ್ತಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾರೆ. ಆದರೆ ಫೈನಲಿ ಅವನೇ ಸ್ಯಾಲ್ವೆಟೋರ್ನ ಕೊಂದು ಅದನ್ನು ಸೋಫಿಯಾ ತಲೆ ಕಟ್ಟಿ ಅವಳು ಪಕ್ಕಾ ಆ್ಯಂಗ್ಮ್ಯಾನ್ ಅಂತಂತೇಳ್ಬಿಟ್ಟು ಪ್ರಪಂಚಕ್ಕೆ ಬಿಂಬಿಸೋ ರೀತಿ ಮಾಡಿಬಿಡ್ತಾನೆ. ಇದರಿಂದ ಫೈನಲಿ ಅವನಿಗೆ ಸಿಕ್ಕಿದ ರಿವಾರ್ಡ್ ಏನಪ್ಪ ಅಂತಂತೇಳಿದ್ರೆ ಒಂದೊಳ್ಳೆ ಪೊಲಿಟಿಕಲ್ ಕೆರಿಯರು. ಇಷ್ಟೇ ಈ ಸೀರೀಸ್ನ ಕತೆ. ಕೇಳೋದಕ್ಕೆ ಇಷ್ಟು ಸಿಂಪಲ್ ಆಗಿದೆ ಅಷ್ಟೇ, ಆದರೆ ಇದನ್ನೆಲ್ಲ ಅಚೀವ್ ಮಾಡೋಷ್ಟೊತ್ತಿಗೆ ಪೆಂಗ್ವಿನ್ಗೆ ಊರು ಬಾಕ್ಲಾಗೋಗ್ಬಿಟ್ಟಿರುತ್ತೆ. ಆ ರೀತಿ ತೋರಿಸಿದ್ದಾರೆ. ಇದು ಈ ಸೀರೀಸ್ನ ಮೊದಲನೇ ಪಾಸಿಟಿವ್ ಅಂಶ. ಇನ್ನು ಎರಡನೇದಾಗಿ ಇಲ್ಲಿ ಮಾಡಿರೋಂಥ ನರೇಷನು ಯಾವ ಥರ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಎಪಿಸೋಡು ಕೂಡ ನಿಮಗೆಲ್ಲೂ ಬೋರ್ ಹೊಡಿಸೋದಕ್ಕೆ ಬಿಡೋದಿಲ್ಲ. ಒಂದೊಂದು ಎಪಿಸೋಡ್ನಲ್ಲೂ ಅವನು ಹೊಸ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಯಾರ್ದೋ ಟ್ರ್ಯಾಪ್ ಒಳಗೆ ಸಿಗಾಕೊಳ್ತಾನೆ, ಇನ್ಯಾರೋ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ, ಇನ್ನೇನೆಲ್ಲ ಸರಿ ಹೋಯ್ತು ಅನ್ನೋಷ್ಟರೊಳಗಡೆ ಎಲ್ಲೋ ಒಂದು ಎಡವಟ್ಟು ಮಾಡಿರ್ತಾನೆ. ಈ ಥರದವೆಲ್ಲ ಆಗ್ತಾ ಇರ್ತವೆ. ಅದರಿಂದ ಆಚೆ ಬರೋದಕ್ಕೆ ಮತ್ತೇನೇನಾದರೂ ಸರ್ಕಸ್ ಮಾಡಬೇಕು ಈ ಥರ. ಅದರಲ್ಲೂ ಕೊನೆ 2 ಎಪಿಸೋಡ್ಗಳಿದೆ. ಯಾವ ರೇಂಜಿಗಿದೆ ಅಂತ ಹೇಳಿದ್ರೆ ಆಡಿಯನ್ಸ್ಗಳ ಸೈಕಾಲಜಿನ ಟೆಸ್ಟ್ ಮಾಡಿಬಿಡ್ತಾರೆ. ಇಲ್ಲೇನು ನಡೆದಿರ್ಬೋದು ಗೆಸ್ ಮಾಡಿ ನೋಡೋಣ ಅಂತಂತೇಳಿ. ಅದರಲ್ಲೂ ಅವನ ಚೈಲ್ಡ್ಹುಡ್ ಸೀಕ್ವೆನ್ಸ್ಗಳು ಬಂದಾಗ ಇದೇನು ಗುರು, ಒಬ್ಬ ಚಿಕ್ಕ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ರೇಂಜಿಗೆ ಖತರ್ನಾಕ್ ಇರೋದಕ್ಕೆ ಸಾಧ್ಯನಾ ಅಂತ ಅನ್ಸ್ಬಿಡುತ್ತೆ. ಹೌದು, ಇವನು ಪಕ್ಕಾ ಖತರ್ನಾಕ್ ಅಂತ ಹೇಳ್ಬಿಟ್ಟು ಕೊನೆಗೆ ವಿಕ್ಟರ್ನ ಡೆತ್ನಿಂದ ಕನ್ಫರ್ಮ್ ಮಾಡಿಬಿಡ್ತಾರೆ. ಬಟ್ ಅಲ್ಲಿವರೆಗೂ ನಮಗೆ ಕೊಡುತ್ತಲ್ಲ ಟೆನ್ಷನು, ಇವ್ನು ನಿಜವಾಗ್ಲೂ ಹಿಂಗಿದಾನ ಅಂತಂತೇಳಿ ಅದು ನಮ್ಮನ್ನ ಕೊನೆ ಮೂಮೆಂಟ್ ತನಕ ಹೋಲ್ಡ್ ಮಾಡಿ ಇಟ್ಬಿಡುತ್ತೆ. ಹಂಗಾಗಿ ಇದರ ನರೇಷನ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಆ್ಯಕ್ಟರ್ಗಳು ಮಾಡಿರೋಂಥ ಪರ್ಫಾರ್ಮೆನ್ಸು ಲಿಟ್ರಲಿ ಹೆಂಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ರು ಕೂಡ ಕ್ಯಾರೆಕ್ಟರ್ನ ತಿಂದಾಕ್ಬಿಟ್ಟಿರ್ತಾರೆ. ಪರಕಾಯ ಪ್ರವೇಶ ಅಂತಾರೆ ನೋಡಿ, ಅದನ್ನ ಪ್ರತಿಯೊಬ್ಬರು ಕೂಡ ಮಾಡ್ದಂಗಿತ್ತು. ಅದರಲ್ಲೂ ಕಾಲಿನ್ ಫೆರೆಲ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಅವ್ರೇನು ಆ್ಯಕ್ಟ್ ಮಾಡ್ತಿದಾರ ಅಥವಾ ಅವ್ರು ಇರೋದೇ ಹಂಗ ಅಂತ ಅನ್ನಿಸ್ಬಿಡುತ್ತೆ. ನಾವೆಷ್ಟು ದಿನ ಬರೀ RDJ ರೈನ್ ರೆನಾಲ್ಡ್ಸ್ ಅವ್ರಿಗೆ ಹೇಳ್ತಾ ಇದ್ವಿ, ಅವರು ಐರನ್ ಮ್ಯಾನು, ಡೆಡ್ ಪೂಲ್ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡೋದಕ್ಕೋಸ್ಕರನೇ ಹುಟ್ಟಿದಾರ ಅಂತ. ಇವರನ್ನು ನೋಡಿದ್ರು ಕೂಡ ಹಂಗೆ ಅನಿಸ್ಬಿಡುತ್ತೆ. ಆ ಪೆಂಗ್ವಿನ್ ಅನ್ನೋ ಕ್ಯಾರೆಕ್ಟರ್ ಒಳಗಡೆ ಕಂಪ್ಲೀಟಾಗಿ ಮುಳುಗ್ಬಿಟ್ಟಿರ್ತಾರೆ. ಇನ್ನು ಕ್ರಿಸ್ಟಿನ್ ಮಿಲಿಯೋಟಿ ಅವರು ಕೂಡ ಅಷ್ಟೇ. ಈ ಸೀರೀಸ್ ಉದ್ದಕ್ಕೂ ಅವ್ರನ್ನ ಅಮೆರಿಕನ್ ಸೈಕೋ ಲೇಡಿ ವರ್ಷನನ್ನು ನೋಡ್ದಂಗೆ ಆಗ್ತಾ ಇರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಆ್ಯಂಗ್ಮ್ಯಾನ್ ಆರಿಜಿನ್ ಸ್ಟೋರಿನ ತೋರ್ಸೋದಕ್ಕೆ ಹೋಗ್ತಾರಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಆ ಸಮಸ್ಯೆ ಒಳಗಡೆ ಸಿಗಾಕೊಂಡ್ರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅದನ್ನ ಸುಮ್ಮನೆ ಒಂದು ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಬಂದ್ಬಿಟ್ಟು ತೋರಿಸ್ದಂಗಿತ್ತು. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ. ಎಕ್ಸ್ಪೆಷಲಿ ವಿಕ್ಟರ್, ಫ್ರಾನ್ಸಿಸ್ ಕಾಬ್, ಜಾನಿ ವೀಟಿ, ಸ್ಯಾಲ್ವೆಟೋರ್, ಡಾಕ್ಟರ್ ಜೂಲಿಯನ್ ರಶ್ ಇವರೆಲ್ಲರೂ ನೆನಪಲ್ಲಿ ಉಳಿಯೋ ಥರ ಮಾಡ್ತಾರೆ. ಇನ್ನು ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ದು ಈ ಸೀರೀಸ್ನ ಪಿಕ್ಚರ್ ಕ್ವಾಲಿಟಿ. ಸಿನಿಮಾಗೆ ಇರಬೇಕಾಗಿರೋಂಥ ಎಲ್ಲ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಾನಿಲ್ಲಿ CGI ಗ್ರಾಫಿಕ್ಸು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಅದು ತುಂಬ ಕಡಿಮೆ ಜಾಗದಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಕಡೆನೂ ರಿಯಲಿಸ್ಟಿಕ್ ಅಪ್ರೋಚ್ ಇದ್ರೂ ಕೂಡ ಸಿನಿಮ್ಯಾಟೋಗ್ರಫಿ ಮೇಲೆ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಇದು ಕೂಡ ನನಗೆ ಇಷ್ಟ ಆಯಿತು. ಇನ್ನು ನೆಗೆಟಿವ್ಸ್ಗಳ ವಿಚಾರಕ್ಕೆ ಬರೋದಾದರೆ ಅಂಥ ದೊಡ್ಡದಾಗಿ ಏನೂ ಹೇಳೋದಕ್ಕೆ ನಮಗೆ ಸಿಕ್ಕೋದಿಲ್ಲ. ಆದರೆ ಇದೇ ಸಿನಿಮಾ ಕ್ವಾಲಿಟಿ ವಿಚಾರಕ್ಕೆ ಬರೋದಾದರೆ ಮುಂಚೆಯಿಂದನೂ DC ಅವ್ರಿಗೆ ಒಂದು ಅಣೆಪಟ್ಟಿ ಇದೆ, ಇವ್ರ ಪಿಕ್ಚರ್ ಕ್ವಾಲಿಟಿ ಯಾವಾಗ್ಲೂ ಡಾರ್ಕ್ ಅಥವಾ ಗ್ರೇ ಶೇಡ್ನಲ್ಲೇ ಇರ್ತವೆ ಅಂತ. ಆ್ಯಂಡ್ ಈ ಸೀರೀಸ್ ಕೂಡ ಅದೇ ರೀತಿ ಇದೆ. ಅಂದರೆ ಇದೊಂದು ವಿಲನ್ಗೋಸ್ಕರ ಮಾಡಿರೋ ಸೀರೀಸ್ ಆಗಿರೋದ್ರಿಂದ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಬೋದು. ಆದರೆ ಡಾರ್ಕ್ ನೈಟ್ ಟ್ರೈಲಾಜಿಯಿಂದ ಮ್ಯಾನ್ ಆಫ್ ಸ್ಟೀಲ್ಗೆ ಎಂಟ್ರಿ ಕೊಟ್ಟು ಸ್ನೈಡರ್ ವರ್ಸನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ಬಂದಿರೋರಿಗೆ ಇದೇನೋ ರೊಟೀನ್ ಆಯ್ತಲ್ಲ ಅಂತಂತ ಹೇಳ್ಬಿಟ್ಟು ಅನಿಸ್ಬಿಡುತ್ತೆ. ಇದೊಂದು ವಿಚಾರದಲ್ಲಿ ನಾವು ಬದಲಾವಣೆನ ಸದಾಕಾಲ ಬಯಸ್ತಾ ಇರ್ತೀವಿ DC ಕಡೆಯಿಂದ.
ಇತ್ತೀಚೆಗೆ ಜೇಮ್ಸ್ ಗನ್ ಅವರು ಡಿಸಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ದಿ ಸೂಸೈಡ್ ಸ್ಕ್ವಾಡ್ ಅಥವಾ ಆಕ್ವಾಮ್ಯಾನ್, ಫ್ಲಾಶ್ ಈ ಸಿನಿಮಾಗಳೆಲ್ಲ ಸ್ವಲ್ಪ ಕಲರ್ಫುಲ್ ಆಗಿ ಒಳ್ಳೆ ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ಇರೋಂಥ ಕ್ವಾಲಿಟಿನಲ್ಲೇನೆ ಬಂದ್ವು. ಆದರೆ ಮತ್ತೆ ಈ ಸೀರೀಸ್ ನೋಡಿದ್ಮೇಲೆ ಝ್ಯಾಕ್ ಸ್ನೈಡರ್ ಅವ್ರ ಜಮಾನ ನೆನಪಾಯ್ತು. ಆದರೆ ಇದು ಅಂಥ ದೊಡ್ಡ ನೆಗೆಟಿವ್ ಅಂತೇಳಿ ನನಗನ್ಸಿಲ್ಲ. ಆದರೆ ನನಗೆ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಅದು BGM ಅಲ್ಲಿ. ಆ್ಯಕ್ಚುಲಿ ದಿ ಬ್ಯಾಟ್ಮ್ಯಾನ್ ಸಿನಿಮಾನ ನೋಡಾದ್ಮೇಲೆ ಅದರ ಸ್ಪಿನ್ ಆಫ್ ಸೀರೀಸ್ ಇದಾಗಿರುತ್ತೆ ಅಂತ ಗೊತ್ತಾದ್ಮೇಲೆ BGM ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಲೆಕ್ಕಾಚಾರ ಎಲ್ಲ ಸ್ವಲ್ಪ ತಳಕೆಳಗಾಗೋಗ್ಬಿಟ್ಟಿದೆ. ಅಂದರೆ ಈ ಸೀರೀಸ್ನಲ್ಲಿ ಯಾವುದೇ ಥರದ ಹೀರೋಯಿಕ್ ಮೂಮೆಂಟ್ ಇರಲಿಲ್ವಲ್ಲ, ಹಂಗಾಗಿ ಸುಮ್ಕೆ ಯಾಕೆ ಬಿಲ್ಡಪ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ಇಷ್ಟು ಬಿಟ್ಟರೆ ಈ ಸೀರೀಸ್ನಲ್ಲಿ ಹೇಳೋದಕ್ಕೆ ಅಂಥ ದೊಡ್ಡ ನೆಗೆಟಿವ್ಸ್ಗಳು ಯಾವುದೂ ಇರಲಿಲ್ಲ. ಕೊನೆಯದಾಗ ಒಂದೇ ಒಂದಿತ್ತು, ಅದು ಹೇಳೋದನ್ನ ಮರ್ತುಬಿಟ್ಟಿದ್ದೆ. ಏನಪ್ಪ ಅಂತ ಹೇಳಿದ್ರೆ ಡಬ್ಬಿಂಗು ಎಷ್ಟು ಟಾರ್ಚರ್ ಕೊಟ್ಬಿಡ್ತು ಅಂತ ಹೇಳಿದ್ರೆ, ದಿ ಬ್ಯಾಟ್ಮ್ಯಾನ್ ಸಿನಿಮಾದಲ್ಲಿ ಸಖತ್ತಾಗೇ ಇತ್ತಲ್ಲ ಪೆಂಗ್ವಿನ್ ಕ್ಯಾರೆಕ್ಟರ್ದು ಡಬ್ಬಿಂಗು, ಇಲ್ಲಿ ಯಾಕಿಂಗ್ ಆಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತು. ಯಾವುದೋ ಬೇರೆ ಭಾಷೆ ಆರ್ಟಿಸ್ಟನ್ನು ಕರ್ಕೊಂಬಂದು ಡಬ್ಬಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಂಗಾಗಿ ಲೀಡ್ ಕ್ಯಾರೆಕ್ಟರ್ ಆಗಿರೋಂಥ ಪೆಂಗ್ವಿನ್ ವಾಯ್ಸನ್ನು ಕೇಳೋದಕ್ಕೇನೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇದ್ರ ಕಡೆ ಎಲ್ಲ ಸ್ವಲ್ಪ ಡಬ್ಬಿಂಗ್ ಟೀಮ್ನವರು ಯೋಚನೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ. ಇವರು ಎಲ್ಲ ಭಾಷೆನಲ್ಲೂ ರೀಚ್ ಆಗಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಹೆಂಗೆ? ಪ್ಲೀಸ್ ಇದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ಸೀರೀಸ್ ತುಂಬ ಚೆನ್ನಾಗಿದೆ. ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ, ಎಲ್ಲರೂ ಹೋಗ್ಬಿಟ್ಟು ನೋಡಿ. ಕನ್ನಡ ಭಾಷೆನಲ್ಲೇನೆ ನೋಡಿ, ಯಾಕಂದರೆ ನಾವು ನೋಡಿದರೆ ಮಾತ್ರನೇ ಅವ್ರಿಗೊಂದು ಅನಾಲಿಟಿಕ್ಸ್ ಸಿಗುತ್ತೆ ಈ ಭಾಷೆನಲ್ಲೂ ಕೂಡ ನಮ್ಮ ಕಾಂಟೆಂಟನ್ನು ನೋಡ್ತಾ ಇದ್ದಾರೆ ಅಂತ. ಹಂಗಾಗಿ ನೆಕ್ಸ್ಟ್ ಬರೋಂಥ ಪ್ರಾಜೆಕ್ಟ್ಗಳನ್ನು ಕೂಡ ಡಬ್ ಮಾಡ್ತಾರೆ, ಇಲ್ಲ ಅಂದರೆ ಮತ್ತೆ ನಮ್ಮನ್ನು ಇಗ್ನೋರ್ ಮಾಡೋ ಕೆಲಸಗಳು ನಡೀತವೆ. ಓಕೆ, ಇದಿಷ್ಟು ದಿ ಪೆಂಗ್ವಿನ್ ಸೀರೀಸ್ನ ರಿವ್ಯೂ. ಇನ್ನು ನೀವೇನಾದರೂ ಈ ಸೀರೀಸನ್ನು ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.